ಹಬಕುಕ 3ನೇ ಅಧ್ಯಾಯ 19ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸುತ್ತಾನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೈವಜನರೇ, ನಮ್ಮ ಕರ್ತನಾಗಿರುವಂತಹ ಯೆಹೋವನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಅಂದರೆ ನಮ್ಮ ಕಾಲುಗಳನ್ನ ಚುರುಕು ಮಾಡಿ ನಮ್ಮನ್ನ ಉನ್ನತವಾದಂತಹ ಪ್ರದೇಶಗಳಲ್ಲಿ ದೇವರು ನಮ್ಮನ್ನ ನಡೆಸಿಕೊಂಡು ಹೋಗುವವರಾಗಿದ್ದಾರೆ. ನಾವು ಹೋಗುವಾಗಲೂ ಬರುವಾಗಲೂ ಅನೇಕ ಬಲಹೀನತೆಗಳು ನಮ್ಮ ಜೀವಿತದಲ್ಲಿ ಹೋರಾಡಿಕೊಂಡು ಬರುವಾಗ ನಾವು ಬಲಹೀನರಾಗಿ ಬಿದ್ದು ಹೋಗುವವರಾಗಿದ್ದೇವೆ, ಕುಗ್ಗಿ ಹೋಗುವವರಾಗಿದ್ದೇವೆ, ಸೊರಗಿ ಹೋಗುವವರಾಗಿದ್ದೇವೆ. ಆದರೆ ದೇವರು ನಮ್ಮ ಪಕ್ಷವಾಗಿ ನಿಂತು ನಮ್ಮನ್ನ ಬಲಪಡಿಸಿ ಆತನ ನಮ್ಮನ್ನ ಉನ್ನತವಾದ ಕಾರ್ಯಗಳಲ್ಲಿ ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ. ಯೋಸೇಫನ ಜೀವಿತದಲ್ಲಿ ನೋಡುವಾಗ ಯೋಸೇಫನನ್ನ ಅವನ ಸಹೋದರರು ಏನ್ ಮಾಡಿದರು? ಎತ್ತಿ ಒಂದು ಗುಂಡಿ ಒಳಗಡೆ ಹಾಕಿ ಬಿಟ್ಟರು. ಅವನ ಅಭಿವೃದ್ಧಿ ಆಗಿ ಹೋಗಬಾರದು, ಒಂದು ಗುಂಡಿಯಲ್ಲೇ ಇರಬೇಕು ಎಂದು ಭಾವಿಸಿದರು. ಆದರೆ ಪ್ರೀತಿಯುಳ್ಳ ದೇವಜನರೇ, ಯೋಸೇಫನ ಸಂಗಡ ಇದ್ದಂತಹ ದೇವರು ಅವನನ್ನ ಏನ್ ಮಾಡುವವರಾಗಿದ್ದಾರೆ? ಚುರುಕುಗೊಳಿಸಿ ಆ ಗುಂಡಿಯಿಂದ ಮೇಲ್ಗಡೆ ಎತ್ತಿ ಅವನನ್ನ ಏನ್ ಮಾಡುವವರಾಗಿದ್ದಾರೆ? ಉನ್ನತವಾದ ಕಾರ್ಯಗಳಲ್ಲಿ ಅವನನ್ನು ನಡೆಸಿಕೊಂಡು ಹೋಗುವವರಾಗಿದ್ದಾರೆ. ಉನ್ನತವಾದ ಪ್ರದೇಶದಲ್ಲಿ ದೇವರು ಯೋಸೇಫನನ್ನ ನಡೆಸುವವನಾಗಿದ್ದಾನೆ. ಅದೇ ಪ್ರಕಾರವೇ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಬಿದ್ದಂತಹ ಸ್ಥಿತಿಗಳಿಂದ ಕರ್ತನು ನಮ್ಮನ್ನ ಎಬ್ಬಿಸಿ ನಮ್ಮ ಕಾಲುಗಳನ್ನು ಚುರುಕು ಮಾಡಿ ಉನ್ನತವಾದ ಕಾರ್ಯಗಳಲ್ಲಿ ಕರ್ತನು ನಮ್ಮನ್ನ ನಡೆಸುವವನಾಗಿದ್ದಾನೆ. ನಾವು ಇವತ್ತು ಯಾವ ಒಂದು ವಿಜ್ಞಾಪನೆಗಳನ್ನ ಮಾಡ್ತಾ ಇದ್ದೇವೆ ದೇವರ ಸಮ್ಮುಖದಲ್ಲಿ, ನಮ್ಮ ಪ್ರಾರ್ಥನೆಗಳನ್ನ ಆತನು ಕೇಳಿಸಿಕೊಂಡವನಾಗಿ, ನಮ್ಮ ವಿಜ್ಞಾಪನೆಗಳನ್ನ ಆತನು ಕೇಳಿಸಿಕೊಂಡವನಾಗಿ ನಮ್ಮನ್ನ ತಿರುಗಿ ಬಲಪಡಿಸಿ ಹೊಸ ಬಲದಿಂದ ನಮ್ಮನ್ನ ಅಭಿಷೇಕಿಸಿ ಉನ್ನತವಾದಂತಹ ಕಾರ್ಯಗಳಲ್ಲಿ ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ. ಯಾಕೆಂದರೆ ಆತನ ಹಸ್ತವು ನಮ್ಮ ಮೇಲೆ ಅದೇನಾಗಿದೆ? ದೊಡ್ಡ ಗುರಾಣಿ ರೀತಿಯಲ್ಲಿ ನಮ್ಮನ್ನು ಆವರಿಸಿಕೊಂಡಿದೆ. ಆತನ ಕೃಪೆ ನಮಗೆ ದಯೆಯನ್ನು ತೋರಿಸುವಂತದಾಗಿದೆ. ಆತನ ಕೃಪೆ ನಮಗೆ ದಾರಿಯನ್ನು ತೋರಿಸುವಂತದಾಗಿದೆ. ಆತನ ಪ್ರಸನ್ನತೆ ನಮ್ಮ ಮುಂದೆ ಹೋಗಿ ದಿನಗಳನ್ನ ಸಮ ಮಾಡುವಂತದಾಗಿದೆ. ನಮಗಿರುವಂತಹ ತಡೆಗಳನ್ನ ನೀಗಿಸಿ ಉನ್ನತವಾದ ಕಾರ್ಯಗಳಲ್ಲಿ ಅದು ನಮ್ಮನ್ನ ನಡೆಸುವಂತದಾಗಿದೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಜನರನ್ನ ಕರ್ತನೆ ಚುರುಕುಗೊಳಿಸಿ ಅವರ ಕಾಲುಗಳನ್ನ ಬಲಪಡಿಸಿ ಉನ್ನತವಾದ ಕಾರ್ಯಗಳಲ್ಲಿ ಉನ್ನತವಾದ ಸ್ಥಾನಮಾನಗಳಲ್ಲಿ ನಿನ್ನ ಜನರನ್ನ ನೀವು ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.